ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಜಾರಿ ಬಿದ್ದು ಕಾಲಿನ ಸ್ವಾಧೀನನೇ ಕಳೆದುಕೊಂಡು 1 ವರ್ಷದಿಂದ ಬೆಡ್ಡಲ್ಲೇ ಮಲಗಿದ್ರು. ಕಟ್ಟಿಕೊಂಡ ಹೆಂಡತಿ ಬಿಟ್ಟು ಹೋದ್ಲು. ಆಗ ಇವರ ತಾಯಿ ಮಜ್ಜಿಗೆ ಮಾರಾಟ ಮಾಡಿ ಮಗನ ಖರ್ಚು ವೆಚ್ಚ, ಚಾಕರಿ ಎಲ್ಲಾ ಮಾಡಿದ್ರು. ಮ್ಯಾರೇಜ್ ಆಗಿತ್ರಿ. ಮ್ಯಾರೇಜ್ ಆಗಿ ವೈಫ್ ಅವರು ಹಿಂಗಾಗುತ್ತ ಕೈಲೇ ಬಿಟ್ಟು ಹೋಗ್ಬಿಟ್ರು ಸರ್. ಈಗ ಮಗ ಚೇತರಿಸಿಕೊಂಡು ಸಂತೋಷ್ ಲಾಡ್ ಅವ್ರ ಹತ್ರ ಬಂದು ನನ್ನ ಜೀವನಕ್ಕೆ ಏನಾದ್ರೂ ಒಂದು ಆಧಾರ ಮಾಡ್ಕೊಡಿ ಅಂದಾಗ ನಮ್ಮ ತಂಡ ಅವರ ಮನೆಗೆ ತಲುಪಿತ್ತು. ದಿವಸ 4 ವರ್ಷದಿಂದ ತಮ್ಮ ಮಗನ್ನ ಮಜ್ಜಿಗೆ ವ್ಯಾಪಾರ ಮಾಡಿ ಎಲ್ಲ ಸಾಕಿದ್ದಾರೆ. ತುಂಬಾ ಕಷ್ಟಪಟ್ಟಿದ್ದಾರೆ ತಾಯಿ. ನಾವ ಕೈ ಕರ್ಕೊಂಡ್ ಹೋಗೋದ್ರಿ. ಹೊರಗಡೆ ಸಂಡಾಸು ಕಲ್ಮಡಿ ಹಿಂಗೆಲ್ಲ ನಾವ್ ಮಾಡಿದ್ದೇವೆ. ಇದನ್ನ ಹೋಗಿ ಅಲ್ಲಿಟ್ಟು ಇವ್ರು ವ್ಯಾಪಾರ ಮಾಡ್ಕೊಳ್ಳಿ ಅಂದ್ರೆ ಕುತ್ಕೊಂಡು ಅವ್ರು ವ್ಯಾಪಾರ ಮಾಡ್ಕೊಂಡು ಅವ್ರ ಜೀವನನ ಅವ್ರ ಅಪ್ಪ ಅಮ್ಮನ್ನ ನೋಡ್ಕೋಬಹುದು. ಸೊ ಅಂತದೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತಗೋರಿ ಕಸ್ಟಮರ್ ಮಾಡ್ರಿ. ಮೊದಲು ನಿಮ್ಮ ಅದೃಷ್ಟ ಲಕ್ಷ್ಮಿ ಬಂದಾಳ. ನೋಡ್ತಿರ್ಬೋದ ಫಸ್ಟ್ನೇ ದಿನ ಪಾಪ ಯಾರೋ ಒಬ್ರು ಬಂದ್ 100 ರೂಪಾಯಿ ಆಲ್ರೆಡಿ ಬೋನ್ಗಿ ಮಾಡ್ಬಿಟ್ರೆ ಅವ್ರಿಗೆ. ಒಂದು ಸ್ಟೆಪ್ಪಿಗೆ ಹತ್ತಿದನ್ರಿ, ಇನ್ನೂ ಮುಂಚೆ ಬೆಳವಣಿಗೆ ಮಾಡ್ಕೊತ ಚಂದಾಗಿ ಮಾಡ್ಕೊಂಡು ಹೋಗ್ತಾನ ಅಂತ ಹೇಳಿ ಸರ್ಗೆ ಧನ್ಯವಾದ ಸಲ್ಲಿಸ್ತೀನಿ.